ಫ್ರೆಂಡ್ಸ್ ಗುಡ್ ಈವ್ನಿಂಗ್. ಆಗ್ರಾ ಫೋರ್ಟ್ ನಿಯರ್ ಪಕ್ಕದಲ್ಲಿ ರೂಮ್ಸ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ ಎಲ್ಲ ನಿಯರ್ ಫುಡ್ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಕಮ್ಮಿ ಬಜೆಟಲ್ಲಿ, ಲೋ ಬಜೆಟಲ್ಲಿ, ಸೋಲೋ ಟ್ರಾವೆಲರ್ಸ್ ಆಗಿರ್ಬೋದು, ಇಲ್ಲಾಂದರೆ ನಾರ್ಮಲ್ ಇವಾಗೆಲ್ಲ ನೀವು ಫ್ಯಾಮಿಲಿ ಥರ ಬಂದಿರ್ಬೋದು. ಸೊ ಅವ್ರಿಗೆಲ್ಲ ರೂಮ್ಸ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ನಾರ್ತ್ ಕಡೆ ತುಂಬ ಧರ್ಮಶಾಲೆಗಳಿದ್ದಾವೆ. ಸೊ ಇಲ್ಲಿ ಬಂದ್ಬಿಟ್ಟು ತುಂಬ ಕಾಸ್ಟು, ತುಂಬ ಲೋ ಕಾಸ್ಟ್, ಅಂದರೆ ಒಂದು 200, 300, 400, 500. ಸೊ ನಿಮಗೆ ಜಸ್ಟ್ 100 ರೂಪೀಸ್ಗೆ ಸಹ ರೂಮ್ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ಟು ನಾನು ಒಂದು ಒಳ್ಳೆ ಧರ್ಮಶಾಲೆ ನಾನು ಒಂದು ಫೈಂಡ್ ಔಟ್ ಮಾಡ್ತೀನಿ, ಬಂದ್ಬಿಟ್ಟು ಜೈನ್ ಧರ್ಮಶಾಲ. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ, ಬಂದ್ಬಿಟ್ಟು ಶ್ರೀ ಬಂತಿದಾರ್ ನೋಡಿ, ಮೇಲೆ ನೋಡಿ, ಶ್ರೀ ಬಂತಿದಾರ್ ಅಗರ್ವಾಲ್ ಜೈನ್ ಧರ್ಮಶಾಲ. ಸೊ ಹಂಗೆ ಮುಂದೆ ಬನ್ನಿ ಅವಾಗ ಅಂದ್ಬಿಟ್ಟು ಇದೇ ಥರ. ಸೊ ಇದಕ್ಕೆಲ್ಲ ಟೈಮಿಂಗ್ ಬಂದ್ಬಿಟ್ಟು ನೋಡಿ, ಇಲ್ಲಿ ತೋರಿಸಿದ ಮೇಲೆ ನೋಡಿ. ಸೊ ಜೈನ್ ಬಂತಿದಾರ್ ಇಲ್ಲ ಮಾಮೂಲಿ ಅಲ್ಲಿ ಮೇಲೆ ತೋರಿಸ್ಕೊಳ್ತೀನಿ. ಶ್ರೀ ಜೈನ್ ಧರ್ಮಶಾಲ, ಶ್ರೀ ಜೈನ್ ಬಂತಿದಾರ್ ಧರ್ಮಶಾಲ ಈ ಥರ ಇದೆ ನೋಡಿ ಬಂದ್ಬಿಟ್ಟು. ಸೊ ಶ್ರೀ ಜೈನ್ ಬಂತಿದಾರ್ ಧರ್ಮಶಾಲ. ಇದಕ್ಕೆ ಟೈಮಿಂಗ್ ಬಂದ್ಬಿಟ್ಟು ಮಾರ್ನಿಂಗ್ 7 o'clock ಇಂದ ನೈಟ್ 10:30ವರೆಗೆ ಓಪನ್ ಇರುತ್ತೆ ಅಂದ್ಬಿಟ್ಟು ನೋಡಿ ಬನ್ನಿ. ಸೊ ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ಇದೆ ಜೈನ್ ಧರ್ಮಶಾಲ. ಸೊ ಇಲ್ಲಿಂದ ಬಂದ ತಕ್ಷಣ ಇದು ಬಂದ್ಬಿಟ್ಟು ನೋಡಿ, ಎಲ್ಲ ಫುಲ್ಲು ಎಂಟ್ರಿ ಮಾಡಿಬಿಟ್ಟು ನೀವು ಇಲ್ಲಿ ಬರಬೇಕಾಗತ್ತೆ. इसमें कास्ट कितना, इसमें सोने के लिए कितना कास्ट, इसमें इधर सोने के लिए 40 इधर 40 रुपीस. ಸೊ ಸ್ನೇಹಿತರೆ ನೋಡಿ, ಆ್ಯಕ್ಚುಲಿ ಬಂದ್ಬಿಟ್ಟು ನೀವು ಏನಾದ್ರು ಒಂದಿನಕ್ಕೆ ಇಲ್ಲಿ ಲಾಕರ್ ಕೊಡ್ತಾರೆ ನೋಡಿ, ಲಾಕರ್ ಕೊಡ್ತಾರೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಮಲ್ಕೋಬೇಕಂದ್ರೆ ನಿಮಗೆ ಜಸ್ಟ್ 40 ರೂಪೀಸ್ ಮಾತ್ರ, ಫರ್ ಡೇ 40 ರೂಪೀಸ್ ನೋಡಿ ಇಲ್ಲಿ. ಸೊ ನೀವು ಬೇಕಾದ್ರೆ ಇಲ್ಲಿ ಎಲ್ಲ ಲಾಕರ್ ಇಟ್ಬಿಟ್ಟು ಫ್ಯಾನ್ ಎಲ್ಲ ಇರುತ್ತೆ, ಇಲ್ಲಿ ಬೇಕಾದ್ರೆ ಸ್ಟೇ ಆಗ್ಬೋದು ನೋಡಿ. ಈ ಥರ ನೋಡಿದ್ರೆ ಫ್ಯಾನ್ ಎಲ್ಲ ಇರುತ್ತೆ. ಸೊ ನಿಮ್ಗೆ ಕಮ್ಮಿ ಬಜೆಟಲ್ಲಿ ಸೋಲೋ ಟ್ರಾವೆಲ್ಸ್ ಅಂದರೆ ಬಟ್ ಸಿಂಗಲ್ ಬಂದು ಒಬ್ಬೊಬ್ಬರೇ ಒಂದು ನಾನು ತೋರಿಸ್ತೀನಿ. ನೀವೆಲ್ಲ ಸಿಂಗಲ್ ಬಂದು ಒಬ್ಬೊಬ್ಬರೇ ಬರ್ತಾಯಿದ್ದೀರಿ. ನೀವು ಬಂದ್ಬಿಟ್ಟು ಎಷ್ಟು 40 ರೂಪೀಸ್ ಮಾತ್ರ ನಿಮಗೆ ಎಲ್ಲ ಫುಲ್ ರೂಮ್ ಸಿಗುತ್ತೆ ನೋಡಿ. ಈ ಥರ ಇವಾಗ ತೋರಿಸ್ತಿದೆಲ್ಲ ನೋಡಿ, ಇಲ್ಲೆಲ್ಲ ಫುಲ್ ಲಾಕರ್ ಸಹ ಕೊಡ್ತಾರೆ ನಿಮಗೆ, ಇಲ್ಲೆಲ್ಲ ಫುಲ್ ಮಲ್ಕೊಳ್ಳೋಕೆ ಒಳಗಿದೆ ಅಂದ್ಬಿಟ್ಟು. ಮತ್ತು ಅದೇ ಥರ ನಿಮ್ಗೆ AC ನೋಡಿ, ಇಲ್ಲಿ ಬಂದ್ಬಿಟ್ಟು AC, ಬಟ್ ಯಾವಾಗ AC ಏನಾ ಹಾಂ. ಸೊ ಇಲ್ಲಿ ಬಂದ್ಬಿಟ್ಟು AC ಇಲ್ಲಿ ಲೈಟ್ ಅಲ್ಲ. ಇವೆಲ್ಲ ಕಿತ್ನ ಕಾಸ್ಟೇ AC ವಾಲ 100 ರೂಪೀಸ್ನಾ. ಸೊ ಬಂದ್ಬಿಟ್ಟು AC ನೋಡಿ, ಇಲ್ಲ ನಿಮ್ಗೆ ಬೇಕಾದ್ರೆ AC ಬೇಕಾದ್ರೆ ಬಂದರೆ ಈ ಥರ ಜಸ್ಟ್ 100 ರೂಪೀಸ್ ಮಾತ್ರ AC ನೋಡಿ ನಿಮಗೆ. ಸೊ ಈ ಥರ ಒಂದು ಬೆಡ್ ಕೊಡ್ತಾರೆ, ಬೆಡ್ ತೊಗೊಂಡು AC ಬೇಕಾದ್ರೆ ಇರ್ಬೋದು. ಸೊ ಜಸ್ಟ್ 100 ರೂಪೀಸ್ ಮಾತ್ರ ಲಾಕರ್ ಕೊಡ್ತಾರೆ ನಿಮಗೆ ನೋಡಿದ್ದೀರ. ಸೊ ಇದು ಬಂದ್ಬಿಟ್ಟು ಜಸ್ಟ್ 100 ರೂಪೀಸ್ ಮಾತ್ರ. ನೀವು ಬಂದ್ಬಿಟ್ಟು ಜೈನ್ ಧರ್ಮಶಾಲ. ಸೊ ಧರ್ಮಶಾಲ ಇದಕ್ಕೆ ಲೊಕೇಶನ್ ಬಂದ್ಬಿಟ್ಟು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ ನಿಮಗೆ. ಸೊ ಲೊಕೇಶನ್ ಸಮೇತ ಹಾಕ್ತೀನಿ. ಸೊ ನಿಮ್ಗೆ ಲೊಕೇಶನ್ ಎಲ್ಲ ಫುಲ್ ಹಾಕ್ತೀನಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಜಸ್ಟ್ 40 ರೂಪೀಸ್ ಗುರು, 40 ರೂಪೀಸ್ ಕೊಟ್ಟರೆ ನೀವು ಒಂದು ದಿನ ಫುಲ್ ಇಲ್ಲಿ ನೋಡ್ಕೋಬೋದು ನೋಡಿದ್ರ. ಸೊ ಈ ಥರ ಲಾಕರ್ ಕೊಡ್ತಾರೆ ನೋಡಿ ನಿಮ್ಗೆ. ಈ ಥರ ಫುಲ್ ಲಾಕರಲ್ಲಿ ತೊಗೊಂಡು ಈ ಥರ ಇಟ್ಕೊಬೋದು ನೀವು ಬೇಕಾದ್ರೆ. ಸೊ ಹಂಗೆ ಮುಂದೆ ಹೋಗೋಣ, ನಾವಿಲ್ಲು ಮೇಲೆ ಹೋಗೋಣ. ಸೊ ಧರ್ಮಶಾಲ ಲೊಕೇಶನ್ ಬಂದಿದ್ದು ನನಗೆ ಹೇಳ್ತೀನಿ ನೋಡಿ. ಸೊ ಶ್ರೀ ಅಗರ್ವಾಲ್ ಜೈನ್ ಧರ್ಮಶಾಲ ಅಂದರೆ ನಿಮಗೆ ಎಲ್ಲ ಲೊಕೇಶನ್ ಬರುತ್ತೆ ನಿಮಗೆ. ಇಲ್ಲಾಂದರೆ ಶ್ರೀ ಬಂತಿದಾರ್ ಧರ್ಮಶಾಲ, ಇದಕ್ಕೆ ನೇಮು ನಿಮಗೆ ಬಟ್ ನೆಟ್ಟಲ್ಲಿ ಸಿಗೋಲ್ಲ. ನೀವು ಬೇಕಾದ್ರೆ ಜಸ್ಟು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಇಲ್ಲ ನಿಮಗೆ ನೆಟ್ಟಲ್ಲಿ ಮಾಡ್ಬಿಟ್ಟು ಜೈನ್ ಧರ್ಮಶಾಲ ಅಂತ ಹೇಳಿದ್ರೆ ನಿಮ್ಗೆ ಸಿಗುತ್ತೆ. ದ್ವಾರಕಶಿ ರೋಡ್ ಇದು, ದ್ವಾರಕಶಿ ರೋಡಲ್ಲಿ ನಿಯರು ಫೋರ್ಟಿಂದ ಜಸ್ಟ್ 1 ಕಿಲೋಮೀಟ್ರ್ ಮಾತ್ರ ಇದೆ ಇಲ್ಲಿಂದ. ಸೊ ಇಲ್ಲಿಂದ ನೋಡ್ಕೊಂಡ್ರೆ ಬಂದ್ಬಿಟ್ಟು ಬಾಲ್ಕನಿ ಈ ಥರ ಇದು. ಸೊ ಇಲ್ಲಿ ಏನಿಲ್ಲ, ಇಲ್ಲೆಲ್ಲ ಫುಲ್ ಜಸ್ಟ್ ವಾಶ್ರೂಮ್ಸ್ ಮಾತ್ರ ಇದೆ, ವಾಶ್ರೂಮ್ಸ್ ಈ ಕಡೆ ರೂಮ್ಸ್ ಎಲ್ಲ ಇದ್ದಾವೆ. ಸೊ ಇಲ್ಲಿ ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಒಪ್ಪರೆ ಹಾಂ. ಸೊ ಹಂಗೆ ಇಲ್ಲಿ ಬನ್ನಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇದೆಲ್ಲ ಫಸ್ಟ್ ಫ್ಲೋರ್ ಇದು. ಸೊ ಇವೆಲ್ಲ ರೂಮ್ಸ್ ಎಲ್ಲ ನೋಡಿ, ಇವೆಲ್ಲ ಇಲ್ಲೆಲ್ಲ ಫುಲ್ ಜಸ್ಟ್ ಏನು ಗೊತ್ತಾ ಕಾಸ್ಟ್ ಬಂದ್ಬಿಟ್ಟು. ಸೊ 200, 300 ಈ ಥರ ರೂಮ್ಸ್ ಇದ್ದಾವೆ ನೋಡಿ. ಊಟ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ ಇವರು. ಸೊ ಇದಕ್ಕೆ ನೀವೇನೆಲ್ಲ ಅಮೌಂಟ್ ಏನು ಪೇ ಮಾಡೋಂಗಿಲ್ಲ ನೋಡಿದ್ರೆ. ಸೊ ಗ್ಯಾಸು, ಟೀ ಮಾಡ್ಕೊಬೋದು, ಊಟ ಮಾಡ್ಕೊಬೋದು. ಸೊ ಈ ಥರ ಎಲ್ಲ ಫುಲ್ ಇವರೇ ಪ್ರೊವೈಡ್ ಮಾಡ್ತಾರಲ್ಲ ನಿಮಗೆ. ಸೊ ಇಲ್ಲೆಲ್ಲ ಫುಲ್ ಪಾತ್ರೆ ಇವೆಲ್ಲ ಇದೆ ನೋಡಿ, ಇದೆಲ್ಲ ತೊಗೊಂಬಿಟ್ಟು ನೀವು ಈ ಥರ ಮಾಡ್ಕೊಬೋದು. ಹಾಂ, ಮತ್ತು ಬಂದ್ಬಿಟ್ಟು ಈ ಥರ ವಾಶ್ ನೋಡಿ, ಈ ಥರ ಸೊ ವಾಷಿಂಗ್ ಬೇಷನ್ ಎಲ್ಲ ಇಲ್ಲೇ ಇದೆ, ಸ್ನಾನ ಮಾಡ್ಕೊ. ಮತ್ತು ವಾಟರ್ ಗೊತ್ತಾ ನೀವು, ಕೂಲಿಂಗ್ ವಾಟರು. ಸೊ ನಿಮಗೆ ಫ್ರೆಶ್ ವಾಟರು, ಕೂಲಿಂಗ್ ವಾಟರ್ ಸಹ ಪ್ರೊವೈಡ್ ಮಾಡಿದ್ದಾರೆ ನೋಡಿದ್ರೆ ಅವರು. ಸೊ ನೀರು ಕುಡಿಯೋಕ್ಕೆಲ್ಲ ಈ ಥರ ನೀರು ನೋಡಿ. ಸೊ ನೀರಿಗೆ ಯಾವುದೇ ಥರ ತೊಂದರೆ ಇಲ್ಲ, ಈ ಥರ ಫುಲ್ ನೀರೆಲ್ಲ ವಾಟರ್ ಮಾಡಿದ್ದಾರೆ. ಸೊ ಹಂಗೆ ಮುಂದೆ ಬಂದ ತಕ್ಷಣ ಇದೆಲ್ಲ ಫುಲ್ ರೂಮ್ಸು, ಇದೆಲ್ಲ ಶೋರೂಮ್ ನೋಡಿ, ಸ್ಟೋರ್ ರೂಮ್ ಇದೆ ಅವ್ರಿಗೆಲ್ಲ. ಸೊ ಹಂಗೆ ಮುಂದೆ ಬನ್ನಿ ನಾವು ಹಂಗೆ. ಸೊ ಇಲ್ಲಿ ಬಂದ್ಬಿಟ್ಟು ಕಿಚನ್ ಇದು. ಅವರು ಇಲ್ಲ ನೋಡಿ, ಇಲ್ಲವ್ರು ಕೆಲಸ ಮಾಡ್ತಾರೆ. ಸೊ ಹಂಗೆ ನಾವು ಮುಂದೆ ಬಂದ ತಕ್ಷಣ ಬಂದ್ಬಿಟ್ಟು ಮೇಲೆ ಫಸ್ಟ್ ಫ್ಲೋರ್. ಸೊ ನಾನು ಸ್ಟೇ ಆಗಿರೋದು ಬಂದ್ಬಿಟ್ಟು ನಾನು ತೋರಿಸ್ತೀನಿ ಮನೆ ಹಿಂಗಿದೆ ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ವಾಶ್ರೂಮ್ ಇದು ನೋಡಿ. ಇದು ವಾಶ್ರೂಮ್ಸು ಈ ಥರ ಇದ್ದಾವೆ. ಈಗ ಬಂದ್ಬಿಟ್ಟು ಇಲ್ಲೆಲ್ಲ ಫುಲ್ ಇಂಡಿಯನ್ ವಾಶ್ರೂಮು, ವೆಸ್ಟರ್ನು ಇಲ್ಲ, ಇಲ್ಲಿ ಓನ್ಲಿ ಇಂಡಿಯನ್ ವಾಶ್ರೂಮ್ ಮಾತ್ರ ಇದೆ. ಇಲ್ಲಿಂದ ನೋಡಿ ಕೆಳಗಡೆ ಮಾತ್ರ ಇಲ್ಲಿ ನೋಡಿ, ಇಲ್ಲಿ ಸ್ನಾನ ಮಾಡ್ಕೊಳ್ಳೋಕ್ಕೆಲ್ಲ ನೋಡಿ ಈ ಥರ. ಸೊ ಓಕೆ, ಪರವಾಗಿಲ್ಲ, ಸೊ ಅಡ್ಜಸ್ಟ್ ಆಗ್ಬೋದು. ಎಲ್ಲ ಫುಲ್ ಸ್ನಾನ ಮಾಡ್ಕೊಳ್ಳೋಕೆ ರೂಮ್ಸ್ ಎಲ್ಲ ಫುಲ್ ದೊಡ್ಡದಾಗಿದೆ ತುಂಬ. ಈ ಕಡೆ ಒಂದು ರೂಮ್, ಹಂಗೆ ಈ ಕಡೆ ಬಂದರೆ ನಿಮಗೆಲ್ಲ ಫುಲ್ ನೋಡಿ. ಹಾಂ, ಪರವಾಗಿಲ್ಲ. ಸೊ ವಾಶ್ರೂಮ್ಸ್ ಎಲ್ಲ ಫುಲ್ ಪ್ರೊವೈಡ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಓಕೆ, ನಾವು ಹಂಗೆ ಮುಂದೆ ಹೋಗೋಣ. ಯಾಕಂದ್ರೆ ಧರ್ಮಶಾಲ ಆದರೆ ಇಲ್ಲಿ ಇನ್ನೊಂದು ಹೆಂಗೆ ಗೊತ್ತಾ. ಸೊ ಒಂದು
ಬಟ್ ನಮ್ಮ ಸೌತಲ್ಲಿ ನಿಜವಾಗ್ಲೂ ನಾನು ಧರ್ಮಶಾಲ ಆ ಥರ ಏನು ನೋಡಿಲ್ಲ ನಾನು. ಬಟ್ ನಾರ್ತಲ್ಲಿ ತುಂಬ ಧರ್ಮಶಾಲೆ ಇರ್ತಾವೆ. ನೀವು ಯಾವುದೇ ಸ್ಟೇಟ್ಗೆ ಹೋಗಿ ಅಸ್ಸಾಮು, ಮಿಜೋರಾಮ್, ಸೊ ಪ್ರತಿಯೊಂದು ಅಂದರೆ ಮಿಜೋರಾಮ್ ಇಲ್ಲ ಸರ್, ಅಸ್ಸಾಮು ನಿಯರು ನಾರ್ತ್ ಈಸ್ಟಲ್ಲಿ, ನಾರ್ತ್ ಸೈಡ್ ನೀವು ಯು ಪಿ ಎಲ್ಲಂತೂ ತುಂಬ ಕಡೆ ಇದೆ ಧರ್ಮಶಾಲ. ಅಯೋಧ್ಯೆ ಗೊತ್ತಲ್ಲ, ಸೊ ಅಯೋಧ್ಯೆ ಅಂತೂ ಫ್ರೀ ಧರ್ಮಶಾಲ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಮಥುರಾ ಇಲ್ಲೆಲ್ಲ ಫುಲ್ ಇದ್ದಾವೆ. ಸೊ ಇವೆಲ್ಲ ಫುಲ್ ರೂಮ್ಸು. ಇದೆಲ್ಲ ಬಂದ್ಬಿಟ್ಟು AC ಇದೆ ವಿತ್ AC. ಸೊ ಜಸ್ಟ್ 400 rupees ಮಾತ್ರ. ನಾನು ಸ್ಟೇ ಆಗಿದ್ದು ಬಂದ್ಬಿಟ್ಟು ನಿನ್ನೆ ನಾನು ತೋರಿಸ್ತೀನಿ ಬನ್ನಿ. ಸೊ 150 rupees ನನ್ನ ರೂಮ್. ನಾನು ನಿನ್ನೆ ಸ್ಟೇ ಆಗಿದ್ದೆ, ನಾನು ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಇದೇ ಥರ ರೂಮಲ್ಲಿ ಇವಾಗ ಯಾರು ಕಸ್ಟಮರ್ ಇದ್ದಾರೆ. ನಾನು ನಿನ್ನೆ ಸ್ಟೇ ಆಗಿದ್ದಿಲ್ಲ. ನಾನು ಇವಾಗ ನಿಮ್ಗೆ ಇಲ್ಲಿ ಒಂದು ಫ್ರೆಂಡ್ ಪರಿಚಯ ಮಾಡ್ಕೊಡ್ತೀನಿ ಬಂದ್ಬಿಟ್ಟು. ಅವ್ರು ಮಂಡ್ಯ ಕರ್ನಾಟಕ ಅವರು ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಬಂದ್ಬಿಟ್ಟು ನಮ್ಮ ಕ್ಯಾಮ್ರಾಮ್ಯಾನ್. ಸೊ ನನಗೆ ಏನು ಕ್ಯಾಮ್ರಾ ಹೆಲ್ಪ್ ಮಾಡಿದ್ದಾರೆ ಅವರೇ ಬಂದ್ಬಿಟ್ಟು ನನಗೆ. ಸೊ ನಾನು ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಅವ್ರನ್ನ. ಸೊ ನಾನು ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ನಿನ್ನೆ ಆ ರೂಮಲ್ಲಿ ಜಾಯ್ನ್ ಆಗಿದೆ. ಅದು ಜಸ್ಟ್ 150 rupees ಮಾತ್ರ ರೂಮ್ ಅದು. ನಾನು ಇವಾಗ ನಿಮ್ಗೆ ರೂಮ್ ತೋರ್ಸೋಕ್ಕೆ ಅವೈಲೇಬಲ್ ಇಲ್ಲ, ಮೋಸ್ಟ್ಲಿ ಇಲ್ಲ. ನಾನು ತೋರಿಸ್ತೀನಿ ನೋಡಿ ನಿಮಗೆ ರೂಮು. ಹಾಂ, ಇಲ್ಲಿ ರೂಮ್ ಬನ್ನಿ ಹೇಳ್ತೀನಿ ನಿಮಗೆ. ಸೊ ನೋಡಿ ಇದೇ ಥರ ಚಿಕ್ಕ ರೂಮ್ ನೋಡಿ, ಇದೇ ಥರ ರೂಮ್ ಚಿಕ್ಕ ರೂಮು. ಇಲ್ಲೊಂದು ವೆಂಟಿಲೇಷನ್ ಇರುತ್ತೆ. ಇದು ಬಂದ್ಬಿಟ್ಟು ಜಸ್ಟ್ 150 rupees ಮಾತ್ರ ರೂಮ್ ಇದು. ಇಬ್ಬರು ಬಂದರೂ ಇರ್ಬೋದು, ಇಬ್ಬರು ಬಂದರೂ 150, ಒಬ್ಬರು ಬಂದರೂ 150 rupees. ಒಂದು ಫ್ಯಾನ್ ಇರುತ್ತೆ, ಒಂದು ಸ್ಮಾಲ್ ವೆಂಟಿಲೇಷನ್ ಕೊಡ್ತಾರೆ ಈ ಥರ. ಸೊ ಓಕೆ, ಪರವಾಗಿಲ್ಲ. ಇದು ಬಂದ್ಬಿಟ್ಟು 150 rupees ಇದು. 400 rupees ಅಂದರೆ ನಿಮಗೆ ಒಂದು AC ಪ್ರೊವೈಡ್ ಮಾಡ್ತಾರೆ ನಿಮಗೊಂದು. ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾನು ಸ್ಟೇ ಆಗಿದ್ದು ಬಂದ್ಬಿಟ್ಟು ಇದು ನಮ್ಮ ಬ್ರದರು. ಸೊ ಫ್ರೆಂಡ್ ಜೊತೆ ನಾನು ಇವಾಗ ಇಲ್ಲಿ ನಾನು ಸ್ಟೇ ಆಗಿದ್ದೀನಿ, ಬನ್ನಿ ತೋರಿಸ್ತೀನಿ ನೋಡಿ. ಸೊ ಇವಾಗ ನಾನು ಸ್ಟೇ ಆಗಿರೋವಂಥ ಒಂದು ಪ್ಲೇಸ್ ಬಂದ್ಬಿಟ್ಟು ಇದೇ ಪ್ಲೇಸು. ಇಲ್ಲಿ ಬಂದ್ಬಿಟ್ಟು ಈ ರೂಮ್ಗೆ 400 rupees ಪರ್ ಡೇ. ಸೊ ಅಂದರೆ 24 hours ಮಾತ್ರ, 24 hours ಇದು. ಸೊ ಇಲ್ಲೊಂದು AC ಇದೆ ಆ್ಯಕ್ಚುಲಿ ಬಂದ್ಬಿಟ್ಟು. ಸೊ ನೀವೆಲ್ಲ ನಾರ್ಮಲ್ AC ನೋಡಿರ್ತೀರಲ್ಲ, ಕೆಳಗಡೆ ಬಂದು ದೊಡ್ಡ AC ಬಂದ್ಬಿಟ್ಟು ನ್ಯಾಚುರಲ್ AC, ಗೊತ್ತಲ್ಲ, ನೀರು ನೋಡಿ ಇಲ್ಲಿ. ಸೊ ಬೇಕಾದ್ರೆ ನೀವು ಮನೆಯಲ್ಲಿ ಬೇಕಾದ್ರೆ ಈ ಥರ AC ಮಾಡ್ಕೊಬೋದು. ನೋಡಿದ್ರೆ ನಾನು ಒಂದು ಸತಿ ಆನ್ ಮಾಡ್ತೀನಿ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇಲ್ಲಿ ಒಳಗಡೆ ನೀರಿದೆ ನೋಡಿ, AC ಈ ಥರ. ಸೊ ಸ್ವಲ್ಪ ಸ್ವಲ್ಪ ಅಲ್ಲಿಗೆ ಹೋಗಿ ನೋಡಿ. ಆ್ಯಕ್ಚುಲಿ ನೋಡಿದ ಸ್ವಿಚ್ ಎಲ್ಲ ರಿವರ್ಸ್ ಇದೆ ನೋಡಿ. ಇಲ್ಲಿ ಆನ್ ಆಗಿದೆಯಲ್ಲ, ಇವಾಗ ಆಫ್ ನೋಡಿ ರಿವರ್ಸಲ್ಲಿ. ಇಲ್ಲಿಂದ AC ನೋಡಿ, ಕೆಳಗಡೆ ನೀರು ಚೆನ್ನಾಗಿ ಬರ್ತಾ ಇರುತ್ತೆ, ಮತ್ತು ಮೇಲೆ ಫ್ಯಾನ್ ಇದೆ. ಇಲ್ಲಿಂದ ವೆಂಟಿಲೇಷನ್ ಇದೆ ಇಲ್ಲಿಂದ ನೋಡಿ. ನೀವು ಹಂಗೆ ಮುಂದೆ ಹೋದ ತಕ್ಷಣ ನಿಮ್ಗೆ ಇಲ್ಲಿಂದ ನೋಡಿ AC ಬರ್ತಾ ಇದೆ ನೋಡಿ. ಈ ಥರ ಆಗ್ಬಿಟ್ಟು ನೀವು ಆರಾಮಾಗಿ ರಿಲ್ಯಾಕ್ಸ್ ಆಗೋದು. ಈ ಥರ ತುಂಬ ಫುಲ್ಲು ಎಷ್ಟೊಂದು ಫುಲ್ ಪೀಸ್ಫುಲ್ ಆಗಿದೆ ಗುರು. ಇಲ್ಲಿಂದ ಬಂದ್ಬಿಟ್ಟು ತುಂಬ ರಿಲ್ಯಾಕ್ಸ್ ಆಗೋದು ಇಲ್ಲಿಂದ. ಹಾಗೆ ಮುಂದೆ ಬಂದ ತಕ್ಷಣ ನಿಮ್ಗೆ ಇಲ್ಲಿ ರೋಡ್ ವ್ಯೂ ಕಾಣಿಸುತ್ತೆ ನೋಡಿ. ಇಲ್ಲಿಂದ ರೋಡ್ ವ್ಯೂ ಕಾಣಿಸುತ್ತೆ. ಹಾಗೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಈ ಕಡೆ ಬಾಲ್ಕನಿ ನೋಡಿ ಇಲ್ಲಿ. ಸೊ ಇಲ್ಲಿಂದ ಬಂದ್ಬಿಟ್ಟು ಬಾಲ್ಕನಿ ಇದೆ. ನೀವು ಇಲ್ಲಿ ಬೇಕಾದ್ರೆ ಬೋರ್ ಆದರೆ ಹೋಗಿಬಿಟ್ಟು ಬಾಲ್ಕನಿಗೆ ಹೋಗ್ಬೋದು. ಇಲ್ಲ ನೋಡಿದ್ರೆ ಸೊ ಇಲ್ಲಿಂದ ಬಾಲ್ಕನಿ ಇದೆ. ಇಲ್ಲಿ ವ್ಯೂ ಒಳ್ಳೆ ಲೊಕೇಶನ್ ಇದೆ ನೋಡಿ, ಹಿಂಗಿದೆ ಅಂದ್ಬಿಟ್ಟು. ಸೊ ಇವಾಗ ಫೈನಲಿ ನನ್ನ ರೂಮ್ ಬಂದ್ಬಿಟ್ಟು ಈ ಥರ ಇದೆ ನೋಡಿದ್ರೆ. ಇದೆಲ್ಲ ಫುಲ್ ಬಾಲ್ಕನಿ ಕಾಣಿಸುತ್ತೆ. ಸೊ ಈ ಒಂದು ರೂಮ್ ಕಾಸ್ಟ್ ಬಂದ್ಬಿಟ್ಟು ಜಸ್ಟ್ 400 rupees ಪರ್ ಡೇ. ನಾನು ಹೇಳ್ದಲ್ಲ 150 rupeesಗೆ ರೂಮ್ ಇದೆ. ಜಸ್ಟ್ 40 rupeesಯಿಂದ 400 rupeesವರೆಗೆ ಇದೆ. ಸೊ ನೀವು ಬ್ಯಾಚುಲರ್ ಬಂದರೆ ಸ್ಟೇ ಆಗಬೇಕಂತೂ ನಿಯರ್ ತಾಜ್ ಮಹಲ್ ಗುರು. ತಾಜ್ ಮಹಲ್ ಇಲ್ಲಿಂದ ಕರೆಕ್ಟಾಗಿ 2.3 kilometer ಇದೆ. ಸೊ ಇಲ್ಲಿಂದ ಮತ್ತೆ ಬಂದ್ಬಿಟ್ಟು ಆಗ್ರಾ ಫೋರ್ಟ್ ಜಸ್ಟ್ 1 kilometer ಮಾತ್ರ ನೋಡಿ. ಆಗ್ರಾ ಫೋರ್ಟ್ ಇಲ್ಲಿಂದ ಕಾಣಿಸುತ್ತೆ ನೋಡಿ. ನೀವು ತೋರಿಸಿ ನೋಡಿ ಆಗ್ರಾ ಫೋರ್ಟ್ ಹಿಂಗೆ ನೋಡಿದ್ರೆ. ಸೊ ಜಸ್ಟ್ ನೋಡಿ ಇದೇ ಆಗ್ರಾ ಫೋರ್ಟ್ ನೋಡಿ. ಆಗ್ರಾ ಫೋರ್ಟ್ ಪಕ್ಕದಲ್ಲೇ ಇದೆ ನಾನು ನಿಮಗೆ ಇದೇ ಒಂದು ಇದರಲ್ಲಿ. ಸೊ ಇವಾಗ ಬಂದ್ಬಿಟ್ಟು ನಾನು ನಿಮಗೆ ಇಲ್ಲಿಂದ ರೈಲ್ ಇದೆ ನೋಡಿ. ಇಲ್ಲಿ ಟ್ರೈನ್ ನೋಡಿ. ಸೊ ಇಲ್ಲಿಂದ ಟ್ರೈನ್ ಕಾಣಿಸ್ತದೆ ನೋಡಿ. ಇಲ್ಲಿಂದ ರೈಲ್ವೆ ಸ್ಟೇಷನ್ ಇಲ್ಲೇ ನಿಮಗೆ ನಿಯರ್ ಹತ್ತಿರದಿಂದ ತೋರಿಸಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ನೋಡಿ. ಇಲ್ಲೇ ಟ್ರೈನ್ ಇದೆ ನೋಡಿ, ಮುಂದೆ ರೈನು ನೋಡ್ರಾ. ಸೊ ರೈಲ್ವೆ ಸ್ಟೇಷನ್ಗೆ ಹೋಗಂಗಿಲ್ಲ, ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ನೋಡಿ ಇಲ್ಲಿ. ಸೊ ರೈಲ್ವೆ ಸ್ಟೇಷನಿಂದ ಆಪೋಸಿಟ್ ಪಕ್ಕದಲ್ಲಿ ಇದೆ. ಮುಂದಿನ ರೆಡ್ ಫೋರ್ಟ್ ಇದೆ ನಿಮಗೆ. ಮತ್ತೆ ಬಂದ್ಬಿಟ್ಟು ತಾಜ್ ಮಹಲ್ ಇದೆ ಇಲ್ಲಿಂದ ಹತ್ತಿರದಲ್ಲಿ ನಿಯರು. ಸೊ ಬಂದ್ಬಿಟ್ಟು ನಾನು ನಿಮ್ಗೆ ಹೋಗಿ ಪರಿಚಯ ಮಾಡ್ಕೊಡ್ತೀವಿ. ಸೊ ಅವ್ರು ಬಂದ್ಬಿಟ್ಟು ನನ್ನ ಜೊತೆ ಟ್ರಾವೆಲ್ ಮಾಡ್ತಾರೆ ಇವಾಗ ಒಂದು 20 days. ಸೊ ಡೆಲ್ಲಿಗೆ ಹೋಗ್ತೀನಿ ಅವ್ರು. ನಾಳೆ ಬಂದ್ಬಿಟ್ಟು ಡೆಲ್ಲಿ, ಜಮ್ಮು ಕಾಶ್ಮೀರ, ಲಡಾಖ್. ಸೊ ಎಲ್ಲ ಅವ್ರು ನನಗೆ ಟ್ರಾವೆಲ್ ಮಾಡ್ತಾರೆ. ಸೊ ನನ್ನ ಜೊತೆ ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ. ಅವ್ರು ಬಂದ್ಬಿಟ್ಟು ನಾನು ಸಬ್ಸ್ಕ್ರೈಬರ್ ಅವರು ಮಂಡ್ಯ. ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಹಾಯ್ ಬ್ರದರ್. ಹಾಯ್. ಆ್ಯಕ್ಚುಲಿ ಇವ್ರ ನೇಮ್ ಬಂದ್ಬಿಟ್ಟು ಗೌತಮ್ ಅಂತ, ಮಂಡ್ಯ, ಫ್ರಮ್ ಮಂಡ್ಯ. ಸೊ ಹಾಯ್ ಬ್ರದರ್. ಹಾಯ್, ಹೆಂಗಿದ್ದೀರಾ? ಆರಾಮ? ಸೂಪರ್. ಇವ್ರು ಬಂದ್ಬಿಟ್ಟು ಇವಾಗ ನನಗೆಲ್ಲ ವೀಡಿಯೋ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಿದ್ದು. ಇವತ್ತೆಲ್ಲ ಫುಲ್ ಇವರೇ ಇವತ್ತು. ಸೊ ಇವ್ರು ಬಂದ್ಬಿಟ್ಟು ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಇವಾಗ. ಹೆಂಗೆ ಗೊತ್ತಾ, ಆ್ಯಕ್ಚುಲಿ ಇವ್ರು ಬಂದ್ಬಿಟ್ಟು ಮಂಡ್ಯದಿಂದ ಬಂದಿದ್ದಾರೆ. ಮಂಡ್ಯದಿಂದ ಇವ್ರು ಬಂದು ಆಲ್ರೆಡಿ 4-5 days ಆಯಿತು. ಬಟ್ ಟ್ರಾವೆಲ್ ಇವ್ರು ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ಇವರು ಇವಾಗ ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇವಾಗ ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ಜೊತೆ ಒಂದು 20-25 days ಇರ್ತಾರೆ. ಸೊ ನಮ್ಮದು ಲಾಸ್ಟ್ ಟ್ರಿಪ್ ನಾನು ಕರ್ನಾಟಕಕ್ಕೆ ಬರೋಂಗಿಂತ ಮೋಸ್ಟ್ಲಿ ಇವರು 27 ಗಂಟೆ ಈ ಮಂತ್ ಫುಲ್ ಇವ್ರು ನನ್ನ ಜೊತೆ ಇರ್ತಾರೆ ಅವರು. ಸೊ ಇನ್ನು ಟ್ರಾವೆಲ್ ಬಂದ್ಬಿಟ್ಟು ಇಬ್ಬರು ಟ್ರಾವೆಲ್ ಬರ್ತಾ ಇರುತ್ತೆ. ಗೊತ್ತಾ, ಇಷ್ಟು ದಿನ ಅಂದರೆ ನಾನು ಒಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಸೋಲೋ ಟ್ರಾವೆಲ್, ಸಿಂಗಲು. ಸೊ ಬಂದ್ಬಿಟ್ಟು ಬ್ರದರು ಸ್ವಲ್ಪ ಜೊತೆ ಬಂದಿದ್ದಾರೆ ನನಗೆ. ಸೊ ಇವಾಗ ಇಬ್ಬರು ಸೇರ್ಕೊಂಡು ಬ್ಲಾಗ್ ಮಾಡ್ತಾ ಇರ್ತೀವಿ ಇವಾಗ. ಯಾಕಂದರೆ ಬಟ್ ಇವ್ರಿಗೂ ಒಬ್ಬರೇ ಗೊತ್ತಿಲ್ಲ ಇವ್ರ ಪಾಪ ಇವ್ರಿಗೆ ಅಷ್ಟೊಂದು. ಅದಕ್ಕೆ ಇಬ್ಬರು ಜೊತೆಯಲ್ಲಿ ಹೋಗ್ಬಿಟ್ಟು ಇವತ್ತಿಂದ ಫುಲ್ ಎಲ್ಲ ಬ್ಲಾಗ್ ಮಾಡೋಣ. ಏನು ಬ್ರದರ್, ಹೆಂಗಂದಿರ ಬ್ಲಾಗ್ ಇವತ್ತೆಲ್ಲ? ಸೂಪರ್ ಆಗಿತ್ತು. ಸೊ ಆ್ಯಕ್ಚುಲಿ ಬಂದ್ಬಿಟ್ಟು ಇವರು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ಇವರು ಬಂದ್ಬಿಟ್ಟು ಯೂಟ್ಯೂಬ್ ಅಂದರೆ ಇವ್ರು ತುಂಬ ಇಂಟ್ರೆಸ್ಟ್ ಇವ್ರಿಗೂ. ಅಂದರೆ ಬಟ್ ಟ್ರಾವೆಲ್ ಅಂದರೆ ತುಂಬ ಇಷ್ಟ ಅಂತ ಇವ್ರಿಗೂ ಪಾಪ. ಅದಕ್ಕೆ ಬಂದ್ಬಿಟ್ಟು ಇವರು ಒಂದು ಟ್ರಾವೆಲ್ ಆದರೆ ಇವರು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ಬ್ರದರ್ ನಿಮ್ಮ ಚಾನಲ್ ನೇಮ್ ಸ್ವಲ್ಪ ಹೇಳ್ಕೊಡ್ತೀರಾ? ಟ್ರಾವೆಲ್ ವಿತ್ ಮಂಡ್ಯ ಅಂತೇಳಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.
ಇಲ್ಲ ಮಾಡ್ತಾರೆ ಬ್ರದರ್, ಸಬ್ಸ್ಕ್ರೈಬ್ ಮಾಡ್ತಾರೆ, ಸ್ವಲ್ಪ ಪೇಷನ್ಸ್ ಬೇಕಾಗತ್ತೆ. ಯಾಕಂದರೆ ನೀವು ಆರಾಮಾಗಿ ಹೋಗ್ಬಿಟ್ಕೊಂಡಿರಿ. ಸೊ ಏನು ಮತ್ತೆ ಪ್ಯಾಷನ್ ಹಿಂದೆ ಹೋದ್ರೆ ಬಟ್ ಓಡಾಡಿ ಸಬ್ಸ್ಕ್ರೈಬ್ ಮಾಡ್ತಾರೆ. ಯಾಕಂದರೆ ಇವತ್ತಿಲ್ಲಾದರೂ ಸೊ ನಿಮ್ಮ ವೀಡಿಯೋ ಓದ್ತಾ ಇರೋದಲ್ಲ, ಪಕ್ಕ ನೋಡ್ತಾರೆ ವೀಡಿಯೋ, ಸಬ್ಸ್ಕ್ರೈಬ್ ಮಾಡ್ತಾರೆ. ಸೊ ಸ್ವಲ್ಪ ಪೇಷನ್ಸ್ ಇರಬೇಕು. ನಿಮ್ಗೆ ಹೆಂಗೆ ಗೊತ್ತಾ, ನಿಮಗೆಲ್ಲ ಫುಲ್ ವೀಡಿಯೋ ಇರೋದಲ್ಲ ಹೆಂಗೆ ಗೊತ್ತಾ. ಸೊ ಇದರಲ್ಲಿ ಬಂದ್ಬಿಟ್ಟು ಕ್ಯಾಮ್ರಾ ಸಹ ನಮ್ಗೆ ಹತ್ರ ಯಾವುದೇ ಥರ ಒಂದು ಕ್ಯಾಮ್ರಾ ಆಗಲಿ ಬಜೆಟ್ ಆಗಲಿ ಸೊ ಏನೂ ಇಲ್ಲ. ಬ್ರದರ್ ಹತ್ರ ಸೇಮು. ಸೊ ಮೈಕು ಇಲ್ಲ, ಏನೂ ಇಲ್ಲ ಬ್ರದರ್. ಬಟ್ ನನ್ನ ಹತ್ರ ನೋಡಿ ಚಿಕ್ಕ ಮೈಕ್ ನೋಡಿದ್ರೆ ಈ ಒಂದು ಸ್ಮಾಲ್ ಮೈಕ್ ಯೂಸ್ ಮಾಡ್ತೀನಿ ಬಂದ್ಬಿಟ್ಟು, ಜನರೇ ಮೈಕು. ಒಂದು ಸ್ಮಾಲ್ ಮೈಕ್ ಯೂಸ್ ಮಾಡ್ತೀನಿ, ಒಂದು ಫೋನ್ ಗುರು. ಈ ಒಂದು ಫೋನ್ ಬಿಟ್ಟರೆ ಏನು ಸಹ ಇದು ನಿಮಗೆಲ್ಲ ಗೊತ್ತಲ್ಲ ಆಲ್ರೆಡಿ. ಸೊ ಇಂಡಿಯಲ್ಲಿ ಬಂದ್ಬಿಟ್ಟು ಇವಾಗ ಮ್ಯಾಕ್ಸಿಮಮ್ 19 ಸ್ಟೇಟ್ಸ್ ಅದು ಇವಾಗೆಲ್ಲ 20 ಸ್ಟೇಟ್ಸ್ ಅದು ಇವಾಗೆಲ್ಲ ಫುಲ್ ಕವರ್ ಆಗಿದೆ. 20 ಸ್ಟೇಟ್ಸಲ್ಲಿ ಸಹ ಯಾವುದೇ ಥರ ಕ್ಯಾಮ್ರಾ ಆಗಲಿ ಏನು ಯೂಸ್ ಮಾಡಿಲ್ಲ. ಜಸ್ಟ್ ಒಂದು ಫೋನ್ ಮಾತ್ರ, ಒಂದು ಫೋನ್ ಹಿಡ್ಕೊಂಡು ಸೊ ಎಲ್ಲ ಫುಲ್ ಓಡಾಡ್ತಾ ಇದ್ದೀನಿ. ಯಾವುದೇ ಓಪು ಇಲ್ಲ, ಏನಿಲ್ಲ. ಇವಾಗ ಬಂದ್ಬಿಟ್ಟು 20 ಸ್ಟೇಟ್ಸಲ್ಲಿ ಕವರ್, ಬಟ್ ಒಬ್ಬನೇ ಕವರ್ ಮಾಡಿದ್ದೀನಿ ಎಲ್ಲ ಫುಲ್ ಆಗಿ ಸಿಂಗಲ್ ಆಗಿ. ಸೊ ಅದು ಹೆಂಗೆ ಕವರ್ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ಎಲ್ಲ ಫುಲ್ ಅದು ಹೆಂಗೋ ಮುಗಿಯುತ್ತೆ ಎಲ್ಲ ಫುಲ್ಲು. ಇನ್ನು ಜಸ್ಟ್ 1 ಮಂತ್ ಮಾತ್ರ ಇದೆ ಗುರು. ನನ್ನ ಆಲ್ರೆಡಿ 90 ಡೇಸ್ ಇವಾಗ ರೀಚ್ ಆಗುತ್ತೆ ಅಂತ. ಇವಾಗ 100 ಡೇಸ್ ಆಗೋಗುತ್ತೆ ಸ್ವಲ್ಪ ದಿನ ಆದರೆ. ಸೊ ಇನ್ನು ಜಸ್ಟ್ 1 ಮಂತ್ ಮಾತ್ರ ನಮ್ಮ ಟ್ರಿಪ್ ಇರುತ್ತೆ. 1 ಮಂತಲ್ಲಿ ಫುಲ್ ಆದಷ್ಟು ನಾವು ಏನು ಎಲ್ಲ ಕವರ್ ಮಾಡಬೇಕು ಅದೆಲ್ಲ ಫುಲ್ ಕವರ್ ಮಾಡೋಣ. ಇವಾಗ ನೀವೆಲ್ಲ ಫುಲ್ ಜೊತೆಗಿರ್ತೀರಿ, ನೀವು ಜಾಯ್ನ್ ಆಗಿರ್ತೀರ. ಸೊ ನನ್ನ ಜೊತೆಯಲ್ಲಿ ಇರ್ತಾರೆ ಇವರು. ಜಮ್ಮು ಕಾಶ್ಮೀರ ಅಂತ ಹೋಗ್ತೀವಿ. ಸೊ ಜಮ್ಮು ಕಾಶ್ಮೀರಲ್ಲಿ ಚಿಂದಿ ಗೊತ್ತಲ್ಲ. ಸೊ ಎಲ್ಲ ಫುಲ್ ಡ್ರೀಮ್ ಪ್ಲೇಸ್. ಇವಾಗ ಬಂದ್ಬಿಟ್ಟು ನಾಳೆ ಮಾರ್ನಿಂಗ್ ನಾವೆಲ್ಲ ಎಲ್ಲ ಫುಲ್ ಡೆಲ್ಲಿಗೆ ಹೋಗ್ತೇವೆ. ಮಾರ್ನಿಂಗ್ ಬ್ರದರ್, ಅರ್ಲಿ ಮಾರ್ನಿಂಗ್ ಡೆಲ್ಲಿ. ಆಕ್ಚುಲಿ ಬಂದ್ಬಿಟ್ಟು ಡೆಲ್ಲಿಗೆ ಹೋಗಿದ್ದೆ ಆಲ್ರೆಡಿ. ಇವರು ಡೆಲ್ಲಿಗೆ ಹೋಗ್ಬಿಟ್ಟು ಬಂದು ಸೊ ಅಲ್ಲಿ ಏನು ನೋಡಿಲ್ಲ ಪಾಪ ಇವರು. ಜಸ್ಟ್ ಮತ್ತಂಗೆ ವಾಪಸ್ ಬಂದಿದ್ದಾರೆ ಇವರು. ಬ್ರದರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಬ್ರದರ್ ಅಲ್ಲಿ? ಸೊ ಏನೂ ಗೊತ್ತಿಲ್ಲ, ಏನಿಲ್ಲ. ಏನು ನೋಡಬೇಕು ಅನ್ಸುತ್ತೋ ಮೆಟ್ರೋಲ್ ಹೋಗ್ತಿದ್ದೆ. ಒನ್ ಡೇ ಪಾಸ್ ತಗೊಂಡೆ, ನೋಡಿದೆ. ಅಷ್ಟು ವಿಸಿಟ್ ಮಾಡಿಲ್ಲ. ಆದರೆ ನಿಮ್ಮ ಜೊತೆ ನೋಡಿ ಸೂಪರ್ ಆಗಿರುತ್ತೆ ಜರ್ನಿ. ಅಸಲಿ ಬಂದ್ಬಿಟ್ಟು ತಾಜ್ಮಹಲ್ ಗೊತ್ತಾ, ತಾಜ್ಮಹಲ್ ಇವರು ಮೊದಲೇ ಹೊಸದು ಹೋಗಿದ್ರು ಪಾಪ. ಹೋಗ್ಬಿಟ್ಟು ಬಂದರು ಪಾಪ. ಅಷ್ಟೊಂದು ಎಂಟರ್ಟೈನ್ಮೆಂಟ್ ಇಲ್ಲ, ಏನಿಲ್ಲ ಅವ್ರಿಗೆ. ಸೊ ನಾವು ಇಬ್ಬರು ಹೋದ್ವಿ, ಫುಲ್ ಎಂಟರ್ಟೈನ್ಮೆಂಟ್, ಫುಲ್ ಎಂಜಾಯ್. ತಾಜ್ಮಹಲ್ ಹೆಂಗಿದೆ ಬ್ರದರ್ ನಿಮಗೆ? ಸೂಪರ್ ಆಗಿತ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್, ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಇತ್ತು. ನನ್ನ ಜೊತೆ ಟ್ರಾವೆಲ್ ಮಾಡ್ತಿದ್ದೆ. ನಿಮ್ಗೆ ಯಾವ ಥರ ಫೀಲ್ ಆಗಿದೆ ನಿಂತರ? ಸೂಪರ್ ಆಗಿತ್ತು ಜರ್ನಿ. ಇವತ್ತು ರೆಡ್ ಫೋರ್ಟ್ ಆಗಿದ್ದು, ಇವತ್ತು ರೆಡ್ ಫೋರ್ಟ್ ಮಾಡಿ, ಇವತ್ತು ಆಗ್ರಾ ಫೋರ್ಟ್ ಇವತ್ತು ಎಲ್ಲ ಸೂಪರ್ ಆಗಿತ್ತು, ಫ್ಯಾಂಟಾಸ್ಟಿಕ್ ಆಗಿತ್ತು. ಸೊ ಆಕ್ಚುಲಿ ನೋಡ್ಬಿಟ್ಟು ತುಂಬ ಚೆನ್ನಾಗಿ. ಯಾಕೆ ಗೊತ್ತಾ, ಬಟ್ ಒಬ್ಬರೇ ಟ್ರಾವೆಲ್ ಮಾಡೋಕ್ಕಿಂತ ಸ್ವಲ್ಪ ಇವಾಗ 2-3 ಜನ ಬಂದರೆ ಇನ್ನೂ ಸ್ವಲ್ಪ ಟ್ರಾವೆಲ್ ಚೆನ್ನಾಗಿರುತ್ತೆ. ಸೊ ಲೆಟ್ಸ್ ವಿತ್ ಜಾಯ್ನ್. ಸೊ ಅದು ಇವಾಗ ಬಂದ್ಬಿಟ್ಟು ಬ್ರದರ್ ನನ್ನ ಕಡೆ ಹೆಂಗೆ ಜಾಯ್ನ್ ಆಗಿರೋ ಅದೇ ಥರ ಹೋಗ್ಬಿಟ್ಟು ಜಾಯ್ನ್. ನಿಮ್ಗೆ ಇಷ್ಟ ಬಂದರೆ ಬೇಕಾದ್ರೆ ಬಂದು ಜಾಯ್ನ್ ಆಗ್ಬೋದಾಗ್ರೆ ಈ ಥರ ಬಂದ್ಬಿಟ್ಟು. ಸೊ ಗೊತ್ತಲ್ಲ ಇಂಡಿಯಾ ಅದು. ಬಟ್ ನಾನು ಇನ್ನೊಂದು ಹೇಳ್ತೀನಿ ಗೊತ್ತಾ, ಸೊ ಒಂದು ಸ್ಟೇಟ್ 2 ಸ್ಟೇಟ್ ಅಂದರೆ ಒಂಥರ ಆರಾಮಾಗಿ ಕವರ್ ಮಾಡ್ಬೋದು. ಬಟ್ ಆಲ್ ಓವರ್ ಇಂಡಿಯಾ ಫುಲ್ ಕವರ್ ಮಾಡಬೇಕಾದ್ರೆ ನಿಜವಲ್ಲಿ ಬಟ್ ಹೆಂಗಿರುತ್ತೆ ಬ್ರದರ್? ತುಂಬ ಕಷ್ಟ ಇರುತ್ತೆ. ಬಟ್ ನಾವು ಬಂದ್ಬಿಟ್ಟು ಆಲ್ ಇಂಡಿಯಾ ಎಲ್ಲ ಫುಲ್ ಕವರ್ ಮಾಡ್ತಾ ಇದೀವಿ. ಏನು ಜಸ್ಟ್ ಫ್ಯೂ ಡೇಸಲ್ಲಿ ನಮ್ಮದು ಆಲ್ ಇಂಡಿಯಾ ಟ್ರಿಪ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ಬಂದ್ಬಿಟ್ಟು ಗೊತ್ತಲ್ಲ ವರ್ಲ್ಡ್ ವೈಡ್. ಸೊ ವರ್ಲ್ಡ್ ಟ್ರಿಪ್ಪು ಆ ಥರದ್ದು ಸ್ಟಾರ್ಟ್ ಮಾಡ್ತೀನಿ. ಓಕೆ, ಮತ್ತೆ ಜಾಯ್ನ್ ಆಗೋಣ ಬರುತ್ತೆ. ಖಂಡಿತ. ಸೊ ಬಂದ್ಬಿಟ್ಟು ಇದು ಸ್ವಲ್ಪ ದಿನ ಫ್ಯೂ ಡೇಸಲ್ಲಿ ಓಕೆ. ಈ ಒಂದು ಲಾಗ್ ಗೊತ್ತಲ್ಲ, ಆಕ್ಚುಲಿ ಬಂದ್ಬಿಟ್ಟು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಬಂದಿದ್ದು ಸಹ ಇದೇ ಥರ. ಬಟ್ ಯೂಟ್ಯೂಬಲ್ಲಿ ನಾನೆಲ್ಲ ಫೈಂಡ್ ಔಟ್ ಮಾಡ್ಕೊಂಡು ತುಂಬ ಜನ ಗೊತ್ತಿಲ್ಲ ರೂಮ್ ಹೆಂಗಿರುತ್ತೆ, ಇಲ್ಲಿ ಹೋಗ್ಬಿಟ್ಟು ರೂಮ್ ಮಾಡಬೇಕು, ಎಲ್ಲಿರ್ಬೇಕು ಅಂದ್ಬಿಟ್ಟು. ಪಾಪ ಬ್ರದರು ತುಂಬ ಪ್ರಾಬ್ಲಮ್ ಫೇಸ್ ಮಾಡಿದ್ರು ಗೊತ್ತಾ. ಸೊ ಒಂದಿನ ಬಂದ್ಬಿಟ್ಟು 900 ರೂಪಾಯಿ ಪೇ ಮಾಡಿದ್ರು ನೀವು. ಯಾಕೆ ಗೊತ್ತಾ ಈ ಥರ? ಬಟ್ ಗೊತ್ತಾಗಲ್ಲ. ಯಾಕೆ ಗೊತ್ತಾ, ಇವಾಗ ಇಲ್ಲಿಂದ ಹೋಗ್ತೀವಲ್ಲ, ಎಲ್ಲಿ ಸ್ಟೇ ಮಾಡಬೇಕು, ಯಾವ ಥರ ಫುಡ್ ಹೆಂಗಿರುತ್ತೆ, ಅಲ್ಲಿ ಹೆಂಗೆ ರೂಮ್ ಹೆಂಗಿರುತ್ತೆ ನೋಡಿ ಪಾಪ ಯಾರಿಗೂ ಗೊತ್ತಿಲ್ಲ. ಇಲ್ಲೇ ಪಕ್ಕದಲ್ಲೇ 900 ರೂಪಾಯಿ ಅದು ಪಕ್ಕದಲ್ಲೇ ನೋಡಿ. ಪಕ್ಕದಲ್ಲೇ 900 ರೂಪಾಯಿ, 1,000 ರೂಪಾಯಿ ಕೊಡ್ತಾರೆ ಕೊಡ್ತಾರೆ ಪಾಪ. ಯಾಕಂದರೆ ಬಟ್ ಫಸ್ಟಲ್ಲಿ ಗೊತ್ತಿಲ್ಲ. ಅದಕ್ಕೆ ಬಂದ್ಬಿಟ್ಟು ಯೂಟ್ಯೂಬರ್ಸ್ ನಿಜವಾಗಿ ತುಂಬ ಹೆಲ್ಪ್ ಆಗುತ್ತೆ ಯೂಟ್ಯೂಬರ್ಸಲ್ಲಿ. ಯಾಕಂದರೆ ಅವ್ರು ಗೊತ್ತಿರೋ ಅಂತ ಒಂದು ಕಮ್ಮಿ ಬಜೆಟಲ್ಲಿ, ಲೋ ಬಜೆಟಲ್ಲಿ ಸೊ ರೂಮ್ಸ್ ಹೆಂಗಿರಬೇಕು, ಫುಡ್ ಹೆಂಗಿರಬೇಕು. ಮತ್ತು ಬಂದ್ಬಿಟ್ಟು ಫುಡ್ಡನ್ನ ನಿಮ್ಗೆ ಇಲ್ಲೇ ಪಕ್ಕದಲ್ಲಿ ಫುಡ್ ಇದೆ. ಜಸ್ಟ್ 30 ರೂಪಾಯಿ ಮಾತ್ರ, 30 ರೂಪೀಸ್ 40 ರೂಪೀಸ್ ಮಾತ್ರ. ಸೊ ಕಮ್ಮಿ ಬಜೆಟಲ್ಲಿ, ಲೋ ಬಜೆಟಲ್ಲಿ ನಿಮ್ಗೊಂದು ಫುಡ್ ಆದರೆ ನಾನು ನಿಮಗೆ ಬಟ್ ಎಕ್ಸ್ಪ್ಲೋರ್ ಮಾಡ್ತೀನಿ, ತೋರಿಸ್ತೀನಿ. ಅದೊಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ನನಗೆ. ಸೊ ಮತ್ತೆ ಬಂದ್ಬಿಟ್ಟು ಬ್ರದರ್ದು ಒಂದು ಚಾನಲ್ ಇದೆ ಅವ್ರದ್ದು. ಸೊ ಇವಾಗ ಅವ್ರು ಓಪನ್ ಮಾಡಿದ್ದಾರೆ. ಜಸ್ಟ್ ಬಂದ್ಬಿಟ್ಟು ಅವ್ರ ಟ್ರಾವೆಲ್ ಬಗ್ಗೆ ಅವ್ರ ಇಂಟ್ರೆಸ್ಟು. ಸೊ ತುಂಬ ಇಂಟ್ರೆಸ್ಟಿಂಗ್ ಬಂದಿದ್ದಾರೆ ಪಾಪ ಅವರು. ಸೊ ನನಗೆ ಆಲ್ರೆಡಿ ಇವಾಗ ನನಗೆ ಕಾಂಟ್ಯಾಕ್ಟಲ್ಲಿ ಇದ್ದರು. ಯೂಟ್ಯೂಬ್ ಮಾಡೋದು ಹೇಗೆ ವರ್ಕ್ ಮಾಡೋದು ಅಂತ ಹೇಳ್ಕೊಟ್ಟವರು ಇವರೇನೆ. ಸೊ ಯೂಟ್ಯೂಬ್ ಏನಿಲ್ಲ, ಯೂಟ್ಯೂಬ್ ತುಂಬ ಸಿಂಪಲ್ಲು ಅಷ್ಟೇ ಗೊತ್ತಾ. ಸೊ ಯೂಟ್ಯೂಬ್ ಏನು ಸಿಂಪಲ್ಲು ಇನ್ನೊಂದು ಗೊತ್ತು, ಯಾವತ್ತೇ ಆಗಲಿ. ಸೊ ವ್ಯೂಸ್ ಬರ್ತಾ ಇಲ್ಲ, ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ, ಒಂದು ಬಿಡ್ಬಿಡಿ ಅನ್ನೋದು. ಅದನ್ನು ಟೆನ್ಷನ್ ತೊಗೊಬೇಡಿ ನೀವು. ಯಾಕಂದರೆ ವ್ಯೂಸ್ ಬಗ್ಗೆ ಸೊ ನೀವೇನಿಲ್ಲ. ಸೊ ನಿಮ್ಮ ಪ್ಯಾಷನ್ ಏನಿದೆ, ನಿಮ್ಮ ಡ್ರೀಮ್ ಏನಿದೆ, ಸೊ ಅದ್ರ ಬಗ್ಗೆ ಹಿಂದೆ ಓಡಾಡ್ತಾರೆ. ಸೊ ಅದೇ ಆಟೋಮೆಟಿಕ್ಕಾಗಿ ಬರುತ್ತೆ, ವ್ಯೂಸು ಬರುತ್ತೆ. ಸೊ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಾರೆ. ಸೊ ನಿಮಗೆಲ್ಲ ಫುಲ್ ಇದೇ ಥರ ಜಸ್ಟ್ ಒಂದು ಫೋನ್ ಇದ್ರೆ ಸಾಕು. ಒಂದು ಫೋನು ಇದೆ, ನಿಮ್ಮ ಡ್ರೀಮು, ನಿಮ್ದು ಎಲ್ಲ ಫುಲ್ ಡ್ರೀಮ್ ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಸೊ ಹೋಗ್ತಾ ಇರಬೇಕಷ್ಟೇ ಟ್ರಾವೆಲಿಂಗಲ್ಲಿ. ಗೊತ್ತಲ್ಲ ಇದ್ರ ಬಗ್ಗೆ. ಸೊ ಈ ವಿಡಿಯೋ ಬಂದ್ಬಿಟ್ಟು ತುಂಬ ಜನ ಹೆಲ್ಪ್ ಆಗುತ್ತೆ ಅನ್ಕೊತೀನಿ. ಮತ್ತು ಬಂದ್ಬಿಟ್ಟು ನಾಳೆಯಿಂದ ಬ್ರದರ್ ನಮ್ಮ ಜೊತೆಲಿ ಇರ್ತಾರೆ. ಸೊ ನಾವು ಬಂದ್ಬಿಟ್ಟು ಸೊ ಎಲ್ಲ ವೀಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಬ್ರದರ್ ನಾಳೆಯಿಂದ ಸಿಗ್ತಾರೆ ನಮಗೆ.